ನನಗಿನ್ನ 18 ವರ್ಷ ಕೂಡ ಆಗಿಲ್ಲ. ನಾನು ಕರೆಕ್ಟಾಗಿ ಗೊತ್ತಿಲ್ಲ, 18 ವರ್ಷ ಕೂಡ ಆಗಿಲ್ಲ ಅಂತ ಹೇಳ್ಕೊಬಾರ್ದು. ನಿಮ್ದು ಎಜುಕೇಶನ್ ಎಲ್ಲ ಆಗಿದ್ಯಾ? ಎಜುಕೇಶನ್ ಕಂಪ್ಲೀಟ್ ಆಗಿದೆ, ಏನ್ ಮಾಡಿದಿರಾ? PhD ಆಗಿದೆ. ನನ್ನ ಹೆಸರು ಪಂಕಜ ಅಂತ. ಓಕೆ ಓಕೆ. 200 ಕೋಟಿ ಕೊಟ್ಟಿದ್ದಾರೆ ಗವರ್ಮೆಂಟ್ ಇಂದ. ಯಡಿಯೂರಪ್ಪ ಅವರಿದ್ದಾಗ ಅವಳು ಓದೋದಕ್ಕೆ PhD ಮಾಡಕ್ಕೆ 200 ಕೋಟಿ ಕೊಟ್ಟಿದ್ದಾರೆ. ಪಂಕಜ 1004 ಮಾಡಿದ್ರೆ ಇಡೀ ಸೆಕ್ಯೂರಿಟಿ ಅವ್ರಿಗೆ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅಮ್ಮನ ಮಡಿಲಿನಲ್ಲಿ ಹೇಗಿದ್ದೀರಾ ನೀವು? ತುಂಬಾ ಚೆನ್ನಾಗಿದ್ದೀನಿ. ಹೇಗಿದ್ದೀರಾ? ಎಲ್ಲಿಂದ ಬಂದಿದ್ ನೀವು? ಇಲ್ಲೇ ದೊಡ್ಡಬಳ್ಳಾಪುರ, ಇಲ್ಲ ಯಲಹಂಕದಿಂದ ದೊಡ್ಡಬಳ್ಳಾಪುರ ಇದೆ. ಹೌದಾ? ಎಷ್ಟು ನಿಮ್ಮ ವಯಸ್ಸು? ನನಗಿನ್ನ 18 ವರ್ಷ ಕೂಡ ಆಗಿಲ್ಲ. ನಾನು ಕರೆಕ್ಟಾಗಿ ಗೊತ್ತಿಲ್ಲ, 18 ವರ್ಷ ಕೂಡ ಆಗಿಲ್ಲ ಅಂತ ಹೇಳ್ಕೊಬಾರ್ದು. 18 ವರ್ಷನೂ ಆಗಿಲ್ವಾ? ಹೌದು, ಕರೆಕ್ಟಾಗಿ ಗೊತ್ತಿಲ್ಲ. ಓಕೆ. ಎಲ್ಲಿಂದ ಬಂದ್ರಿ? ದೊಡ್ಡಬಳ್ಳಾಪುರದಿಂದ ಬಂದ್ರಿ. ಯಾಕೆ ಬಂದ್ರಿ ಇಲ್ಲಿಗೆ? ಪೊಲೀಸ್ ಸ್ಟೇಷನ್ ಲೆಟರ್ ತಗೊಂಬಂದೆ. ಹೌದಾ? ಯಾವ ಕಾರಣಕ್ಕೆ ಪೊಲೀಸ್ ಸ್ಟೇಷನ್ ಇಂದ ಮನೆ ಬಿಟ್ಟು ಇಲ್ಲಿಗೆ ಬಂದ್ರಿ? ಮನೆ ಬಿಟ್ಟು ಏನು ಬಂದಿಲ್ಲ, ಇವಾಗ ಹೋಗ್ತೀನಿ. ಒಂದು ಡೇಟ್ ಅಂತ ಇದೆ, ಆ ಟೈಮ್ ಬರುತ್ತೆ, ಮದುವೆ ಆಗಿದೆ, ಗಂಡ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಮನೆ ಬಿಟ್ಟು ಅಂತ ಏನು ಬಂದಿಲ್ಲ, ಮನೆ ಅಂತ ಇದೆ. ಹೌದಾ? ಓಕೆ ಓಕೆ. ನಿಮ್ದು ಎಜುಕೇಶನ್ ಎಲ್ಲ ಆಗಿದ್ಯಾ? ಎಜುಕೇಶನ್ ಕಂಪ್ಲೀಟ್ ಆಗಿದೆ. ಏನ್ ಮಾಡಿದಿರಾ? PhD ಆಗಿದೆ. ಯಾವ ವಿಷಯದ ಮೇಲೆ PhD ಮಾಡಿದಿರಾ? ಅಕೌಂಟ್ಸ್ ಎಲ್ಲ ಆಯಿತು, ಕಂಪ್ಯೂಟರ್ ಸಾಫ್ಟ್ವೇರ್ ಇದೆ, ಮಾಡಿದ್ವಿ. ಹೌದಾ? ಯಾರು ನಿಮಗೆ ಈ ಎಜುಕೇಶನ್ಗೆ ದುಡ್ಡೆಲ್ಲ ಕೊಟ್ಟಿರೋದು? ನಿಮ್ಗೆ ಗೌರ್ಮೆಂಟಿಂದ. ಗೌರ್ಮೆಂಟ್ ಅವಾಗ ಯಾವ ಗೌರ್ಮೆಂಟ್ ಇತ್ತು ಅವಾಗ? ಯಡಿಯೂರಪ್ಪ. ಯಡಿಯೂರಪ್ಪ ನಾನು ತೀರಿಸಿದಾಗ ಯಡಿಯೂರಪ್ಪ ಅವರದು, ಕೊಟ್ಟಾಗೂ ಯಡಿಯೂರಪ್ಪ ಅವರೇ ಇದ್ದಿದ್ದು. ಇದು ಎಷ್ಟು ಹಣ ಕೊಟ್ಟಿರ್ಬೋದು ನಿಮಗೆ? 200 ಕೋಟಿ. 200 ಕೋಟಿ ನಿಮ್ಮ ಎಜುಕೇಶನ್ಗೆ ಆಗಿದ್ಯಾ? ಹೌದು, ಫುಲ್ ಲೈಫ್ ಹಾಕೊಳ್ಳೋ ಬಟ್ಟೆ, ಸ್ಲಿಪ್ಪರ್, ಹೇರ್ ಬ್ಯಾಂಡ್, ಬೆಲ್ಟ್, ಸ್ಕೂಲು, ಇದು ಊಟ. ಅವರು ಕೊಟ್ಟಿದ್ದ? ಇಲ್ಲ ಇಲ್ಲ ಇಲ್ಲ, ಇದು ನನ್ನ ಗಂಡ ಕೊಟ್ಟಿದ್ದು, ನನ್ನ ಗಂಡ ಮಾಡಿಸ್ಕೊಟ್ಟಿದ್ದು. ಹೌದಾ? ಎಲ್ಲಿ ಮದುವೆ ಆದ್ರಿ ನೀವು? ಸಬ್ ರಿಜಿಸ್ಟರ್ ಆಫೀಸರ್, ರಿಜಿಸ್ಟರ್ ಮ್ಯಾರೇಜ್. 200 ಕೋಟಿ ಇತ್ತಲ್ಲ ನಿಮ್ಮ ಹತ್ರ, ಮದುವೆ ಅಲ್ಲಿ ಧಾಮ್ ಧೂಮ್ ಆಗೆಲ್ಲ ಮಾಡ್ಬೋಯ್ತಲ್ವಾ? ಇಬ್ಬರಿಗೂ ಇಷ್ಟ ಇಲ್ಲ. ಹಾ. ಏನ್ ಕೆಲಸ ಮಾಡ್ತಾರೆ? ಏನ್ ಕೆಲಸ ಮಾಡ್ತಿದ್ರು ನಿಮ್ಮ ಹಸ್ಬೆಂಡ್? ಅವರು ಕೂಡ ಡಾಕ್ಟ್ರು, ನಾನು ಡಾಕ್ಟ್ರು, ಅವರು ಜಡ್ಜಿ ಕೂಡ ಹೌದು. ಜಡ್ಜ್ ಕೂಡ ಹೌದು. ಯಾವ ಕೇಸ್ನ ಹ್ಯಾಂಡಲ್ ಮಾಡಿದ್ದಾರೆ ನಿಮ್ಮ ಹಸ್ಬೆಂಡ್? ಗೊತ್ತಿಲ್ಲ, ಸುಮಾರು ಮಾಡಿದಾರ. ನೀವು? ನಾವು ಮಾಡಿದೀವಿ. ಸದ್ಯಕ್ಕೆ ಅವರೇ ಮೇಂಟೈನ್ ಮಾಡ್ತಾ ಇದ್ದಾರೆ. ನಿಮ್ಮ ಮಾವ ಏನ್ ಕೆಲಸ ಏನು? ಅವರು ಜಡ್ಜ್. ಎಲ್ಲಿ ಜಡ್ಜು? ಸೀನಿಯರ್ ಡಿವಿಷನ್ ಕೋರ್ಟ್ ಅಲ್ಲಿ, ಎಲ್ಲಿ? ದೊಡ್ಡಬಳ್ಳಾಪುರದಲ್ಲಿ. 3 ಕೋರ್ಟ್ ಇದೆಯಲ್ಲ, ಒಂದು ಸೀನಿಯರ್ ಡಿವಿಷನ್ ಕೋರ್ಟ್, ಒಂದು ಜೂನಿಯರ್, ಒಂದು ಕ್ರೈಮ್ ಇದೆ, ಅದರಲ್ಲಿ ಸೀನಿಯರ್ ಡಿವಿಷನ್ ಕೋರ್ಟ್ ಅಲ್ಲಿ. ನಿಮ್ಮನ್ನ ನಾವು ಯಾರಾದ್ರೂ ಪರಿಚಯ ಮಾಡ್ಕೋಬೇಕು ಅಂದ್ರೆ ಯಾವ ತರ ಗೊತ್ತು ನೀವು ಪೊಲೀಸ್ ಅವ್ರಿಗೆಲ್ಲ? 100 ಅಲ್ಲಿ ಪಂಕಜ ಅಂತ ಸದಾ ಫೋನ್ ಮಾಡ್ತಾನೆ ಇದ್ದೆ. ನಿಮ್ಮ ಹೆಸರೇನು? ತುಂಬಾ ಸೆಕ್ಯೂರ್. ನನ್ನ ಹೆಸರು ಪಂಕಜ ಅಂತ. ಓಕೆ ಓಕೆ ಓಕೆ. ಪೂರ್ತಿ ಹೆಸರು ಆದಿತ್ಯ ಪಂಕಜ ಅಂತ. 1W9 ಏನು? 100. ಏನದು? ಪೊಲೀಸ್ ಕಾಂಟ್ಯಾಕ್ಟ್ ನಂಬರ್ ಗೊತ್ತಲ್ಲ, 100. ಹೌದು. ಹೌದು. ಕಾಲ್ ಮಾಡಿದ್ರೆ ಅದಕ್ಕೆ ನಾನು ತುಂಬಾ ಸರಿ, ಏನು ದಿನಕ್ಕೆ ಎಷ್ಟು ಸಾರಿ ಫೋನ್ ಮಾಡ್ತಾ ಇದ್ನೋ ಗೊತ್ತಿಲ್ಲ. ನೈಟ್ 12 ಗಂಟೆ, 1 ಗಂಟೆ ಎಲ್ಲ ಫೋನ್ ಮಾಡ್ತಾ ಇದ್ದೆ. ಒಬ್ಳೆ ಬೆಂಗಳೂರಿಂದ ಓಡಾಡ್ತಾ ಇದ್ದೆ. ಫುಲ್ ಸೆಕ್ಯೂರಿಟಿ ಕೊಡೋರು ಪೊಲೀಸ್ನವರು. ಇಂಥ ಜಾಗಕ್ಕೆ ಹೋಗ್ಬೇಕು, ಮನೆಗೆ ಹೋಗ್ಬೇಕು, ಮಳೆ ಬರ್ತಾ ಇದೆ, ಆಗ್ತಾ ಇಲ್ಲ, ಇಲ್ಲಿ ಯಾರೋ ಬರ್ತಾ ಇದ್ರು, ಫುಲ್ ಸೆಕ್ಯೂರಿಟಿ ಕೊಡೋರು, ಹೋಗ್ತಾ ಇದ್ದೆ. ನೀವು ಎಲ್ಲೂ ಬೇಕಾದ್ರೂ ಪಿಕಪ್ ಡ್ರಾಪ್ ಮಾಡ್ತಿದ್ರು? ಮಾಡುತ್ತೆ. ಹೌದಾ? ಇವಾಗ ಮಾಡಲ್ವಾ ಅಂತಲ್ವಾ? ಇವಾಗ ಮಾಡಲ್ಲ ಅಂತ ಹೇಳಿಲ್ಲ, ನಾನು ಫೋನ್ ಮಾಡಿಲ್ಲ. ಇವಾಗ ಇಲ್ಲಿ ಸೇಫ್ ಆಗಿದ್ದೀನಲ್ಲ, ಮತ್ತೆ ಫೋನ್ ಮಾಡೋ ಅವಶ್ಯಕತೆ ಬಂದಿಲ್ಲ. ಇಲ್ಲಿ ಹೆಂಗಿದ್ರಾ? ತುಂಬಾ ಚೆನ್ನಾಗಿದ್ದೀನಿ. ಊಟ ಎಲ್ಲ ಹೆಂಗಿದೆ? ಚೆನ್ನಾಗಿದೆ. ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಾ ಅವರು? 200 ಕೋಟಿ ಕೊಟ್ಟಿದ್ದಾರೆ ಗವರ್ಮೆಂಟ್ ಇಂದ. ಯಡಿಯೂರಪ್ಪ ಅವರಿದ್ದಾಗ ಅವಳು ಓದೋದಕ್ಕೆ PhD ಮಾಡಕ್ಕೆ 200 ಕೋಟಿ ಕೊಟ್ಟಿದ್ದಾರೆ ಅಲ್ವಮ್ಮ? ಹೌದು ಮೇಡಮ್. ಗಂಡ ಜಡ್ಜು, ಮಾವ ಜಡ್ಜು, ಎಲ್ಲಿ ದೊಡ್ಡಬಳ್ಳಾಪುರ ಅಲ್ವಮ್ಮ? ನಿಮ್ಮಮ್ಮನಿಗೆ ಒಂದು ಪ್ರಶ್ನೆ ಕೇಳಿದ್ರಿ, ಅದು ಹೇಳ್ತೀರಾ ಅವ್ರಿಗೆ? ಏನ್ ಕೇಳಿದ್ರಿ ನಿಮ್ಮ ಅಮ್ಮನಿಗೆ ನೀವು ಪ್ರಶ್ನೆ? ಅವ್ರಿಗೆ DNA ಟೆಸ್ಟ್ ರಿಪೋರ್ಟ್ ಕೇಳಿದ್ದೆ ನಾನು. ಯಾಕೆ? ಯಾವ ಕಾರಣಕ್ಕೆ? ಯಾಕೆ ಅಂದ್ರೆ ಸರ್ಟಿಫಿಕೇಟ್ ಅಲ್ಲಿ ಕೇಳಿದ್ವಿ. ಇವಾಗ ದತ್ತು ತಗೊಂಡು ಸಾಕಿರ್ಬೋದು ಮಕ್ಕಳನ್ನ, ಅದು ದತ್ತು ಮಕ್ಕಳೇ ಅಲ್ವಾ? ಅಲ್ವಾ? ಜನ್ಮ ಕೊಟ್ಟವರು ಜನ್ಮ ಕೊಟ್ಟಿದ್ ಮಕ್ಕಳೇ, ಬ್ಲಡ್ ರಿಪೋರ್ಟ್ ಪ್ರಕಾರ. ಆ ಕಾರಣಕ್ಕೆ DNA ಟೆಸ್ಟ್ ರಿಪೋರ್ಟ್ ಮಾಡಿ ನಾನು ದತ್ತು ಮಗಳು ಇಲ್ಲ ಜನ್ಮ ಕೊಟ್ಟಿದ್ ಮಗಳು. DNA ಟೆಸ್ಟ್ ಪ್ರಕಾರ ನೀವು ಮಗಳಲ್ಲ ಅಂತ ಅನ್ಕೊಳ್ಳಿ. ಏನ್ ಆಕ್ಷನ್ ಏನ್ ತಗೊಳ್ತೀರಾ ನೀವು? ಆಕ್ಷನ್ ಏನೋ ತಗೊಳಕ್ ಆಗೋದಿಲ್ಲಲ್ಲ. ಇವಾಗ ಅದು ಹೆತ್ತ ತಾಯಿ ಅಂತ ಜೀವನದಲ್ಲಿ ಬಂದಿದ್ದಾರೆ. ಯಾಕೆ ಈ ಪ್ರಶ್ನೆ ಬಂತು? ಯಾಕೆ ಕೇಳಬೇಕು ಅಂತ ಅನಿಸ್ತು? ಯಾಕೆಂದ್ರೆ ನಮ್ಮ ಮನೆ ಪರಿಸ್ಥಿತಿ ಹಾಗಿತ್ತು. ಹೌದು, ನನ್ನ ಮನೆ ಪರಿಸ್ಥಿತಿ ಹಾಗೆ. ಅವರು ಜೀವನದಲ್ಲಿ ನನ್ನ ಹೆತ್ತ ತಾಯಿ ಅಂತ ಬಂದರು. ಅವರು ದುಡ್ಡು ಅಂತ ಒಂದು ತೊಟ್ಟು ನೀರು ನಾನು ಕುಡ್ದಿದ್ದು ನೆನಪಿಲ್ಲ. ಎಲ್ಲ ಗೌರ್ಮೆಂಟಿದಾಗ ಆವಾಗ 200 ಕೋಟಿ ಬಂತು. ಹೀಗೆ ಲೈಫ್ ಆಗೋಯ್ತು. ಬೇಬಿ ಸಿಟ್ಟಿಂಗ್ ಫುಲ್ ಲೈಫ್ ಆಯ್ತು. DNA ಟೆಸ್ಟ್ ಅವ್ರ ಅಮ್ಮನಿಗೆ ನೀನು ಮಾಡಿಸು, ನೀನು ನಮ್ಮಮ್ಮನ ಅಂತ ಕೇಳಿದ್ರು. ಹೌದು ಅಂತ ಹೀಗೀಗಾಯ್ತು. ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಅವರು ನಡ್ಕೋತಾ ಇದ್ದಿದ್ದ ರೀತಿ ಹಾಗಿತ್ತು ಮನೆಯಲ್ಲಿ. ಅದಕ್ಕೋಸ್ಕರ ನಿಮ್ಗೆ ಈ ಪ್ರಶ್ನೆ ಮೂಡ್ತು. ಪಂಕಜ 1004 ಮಾಡಿದ್ರೆ ಇಡೀ ಸೆಕ್ಯೂರಿಟಿ ಅವ್ರಿಗೆ. ಹೌದು, ಖಂಡಿತ. ಏನ್ ಗಾಡಿಗಳು ಸಪೋರ್ಟ್ ಸಿಗುತ್ತಾ ಪೊಲೀಸ್ ನಿಮ್ಮ ಹೆಸರು ಹೇಳಿದ್ರೆ? ಖಂಡಿತ ಖಂಡಿತ. ಏನಂತ ಕೇಳ್ಬೇಕು? ನಿಮ್ಮ ಆಸೆ ಇದೆ, ದುಡ್ಡಿಲ್ಲ, ವ್ಯವಸ್ಥೆ ಮಾಡ್ಕೊಡ್ತೀರಾ ಏನಾದ್ರು? ಖಂಡಿತ. ಹೌದಾ? ಎಷ್ಟು ಕೋಟಿ ಸಿಗ್ಬೋದು ನನಗೆ ಎಜುಕೇಶನ್ಗೆ? ನೀವೇನು ಓದ್ಬೇಕು ಅಂತ ಇದ್ದೀರಾ? ನಾನು ಅದೇ ಜಡ್ಜ್ ಎಲ್ಲ ಆಗ್ಬೇಕು ನಿಮ್ ತರ ಅಂತ. ಮತ್ತೆ ಕೇಳಿ. ಎಷ್ಟು ಕೇಳ್ಬೋದು? ಸಹಾಯ ಮಾಡಿ.
ಎಷ್ಟು ಕೇಳ್ಬೋದು ಅಂದ್ರೆ ನನ್ನ ನೋಡಿ ಈ ಥರ ವರ್ಷ ಇಲ್ಲ ತಿಂಗಳು ಫೀಸ್ ಜಾಸ್ತಿ ಆಗ್ತಾ ಇದೆ ಅಲ್ವಾ, ನೋಡ್ಕೊಂಡು ಕೊಡಿ. 200 ಕೋಟಿ ನೀವು ಹೆಂಗ್ ತೀರ್ಸಿದ್ರಿ ಗೌರ್ಮೆಂಟ್ಗೆ? ಸಾಲ ತೀರಿಸಿದ್ರ ಮತ್ತೆ? ತೀರಿಸ್ಬಿಟ್ವಿ. ಹೇಗೆ ಅದು? ಅದು ಇಲ್ಲೇ ಸಕ್ಸಸ್ಫುಲ್ ಬಿಸ್ನೆಸ್ ಅಂತ ಇದೆ. ಅಡ್ವೊಕೇಟ್ ರಾಮಚಂದ್ರ ರೆಡ್ಡಿ ಲೋಕೇಶ್ ಅಂತ ಇದೆ, ಜಗಸಂದ್ರದಲ್ಲಿ. ಅಡ್ವೊಕೇಟ್ ರಾಮಚಂದ್ರ ರೆಡ್ಡಿ ಮತ್ತೆ ಲೋಕೇಶ್ ಅಂತ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಾನು ತೀರಿಸ್ಬಿಟ್ಟೆ. ಗಂಡ ಹೆಂಡತಿ ಇಬ್ರಿಗೂ 200 ಕೋಟಿ ಸಾಲ ತಗೊಂಡೆ ನಾವು ಓದಿದ್ದು ಇಬ್ರು. ಜಡ್ಜ್ ನೀವು ಹಂಗಂದ್ರೆ ಅಲ್ವಾ? ಸರಿ, ಕೂತ್ಕೊಳ್ಳಿ ನೀವು.